ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ದ ನ್ಯೂ ವ್ಲಾಗ್. ಇವತ್ತು ಬಗಿಲಿ ಅಸಿಡಿಟಿ ಆದಂಗೆ ಆಗಿತ್ತು. ಅಂದರೆ ಹೊಟ್ಟೆ ಒಂದು ಸೈಡ್ ಇದಿಷ್ಟು ಜಾಗ ಉಪ್ಕೊಂಡಿತ್ತು. ಸ್ವಲ್ಪ 3 ದಿನ ಆಯಿತು. ಆಡೋಕ್ಕೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು. ಸೊ ಅದಕ್ಕೆ ಮನಸ್ಸೇ ಇಲ್ಲಾಗಿತ್ತು. ಹುಡುಕದ್ನ ಅದಂತೆ ಇನ್ನೋ ಪ್ಯಾಕೆಟ್ ಅಂತಾರೆ, ಅದಿಲ್ಲಾಗಿತ್ತು. ಹುಡುಕ್ದೆ ಮನೆ ಅಡುಗೆ ರೂಮೆಲ್ಲ ಹುಡುಕ್ದೆ, ಅಲ್ಲಿ ಎಲ್ಲೂ ಇಲ್ಲ. ಸೊ ಇನ್ನೂ ತರೋಕೋತೇವನೆ, ಅದು ಒಂದು ಲಾಗ್ ಮಾಡ್ತೇವೆ. ಬನ್ನಿ ತಗೋಬೋದು. 2 ಪ್ಯಾಕೆಟ್ ತಗೋಣ, ಕಾಣಿ 2 ಪ್ಯಾಕೆಟ್ ಇನ್ನೂ ತಗೋಣ. ಈಗ ಹೋಗಿ ಮನೆ ಮಾಡ್ಕೊ ಕುಡಿಯುವ. ಜಂಪ್ ಮಾಡೋಕ್ಕಾಯ್ತಿಲ್ಲ, ಆ ಥರ ಹೊಟ್ಟೆ ನೋಯ್ತು ಉಂಟಾ. ನನ್ನ ಪ್ರಕಾರ ಅದು ಅಸಿಡಿಟಿನಾಗೆ ಬಂತು. ಒಂದು ಸೈಡ್ ಮಾತ್ರ ಉಪ್ಕೊಂಡದೆ, ಮತ್ತೆಲ್ಲ ನೋವಿಲ್ಲ. ಈಚೆಗೆಲ್ಲೂ ನೋವಿಲ್ಲ, ಈ ಸೈಡ್ ಮಾತ್ರ ನೋವು. ಹೊಟ್ಟೆ ಉಪ್ದಂಗೆ. ಅದಕ್ಕೆ ಇನ್ನೂ ನಾವು ಒಂದ್ಸರಿ ಟ್ರೈ ಮಾಡಿ ನೋಡುವ ಅಂತ ಜೀರಿಗೆಲ್ಲ ಟ್ರೈ ಮಾಡಿದೆ, ಸರಿ ಅಲ್ಲಿದೆ. ಇನ್ನೂ ಕುಡಿದು ನೋಡುವ ಅಂದ್ಕೊಂಡು ಆಗ ಬಂದು ಪಾಪ ಇದು ಮನೆ ಹೋಗಿ ಮಾಡ್ಕೊ ಕುಡಿದು ನೋಡುವ ಎಂಥ ಎಫೆಕ್ಟ್ ಆಯ್ತದೆ, ಸರಿ ಆಯ್ತಿಲ್ಲ ಕಂಡುಬಿಡು. ಬನ್ನಿ ಪಾಪ. ಸೊ ಮನೆ ಹತ್ರ ಬಂದು ಈಗ ಮಾಡು ದೊಡ್ಡದಾಟ ಮಿಕ್ಸ್ ಮಾಡಿ ಕುಡಿಯೋ. ಇನ್ನು ರೂಮು ತಗೊಬಂದು ನಾನು ಮಲ್ಲಿಂದ ಅಡುಗೆ ಮಾಡ್ತಿತ್ತಂತ ಇದನ್ನು ರೂಮು ತಗೊತೀನಿ. ಈಗ ಹೊಡೆಯೋ ಹೊಡಿ ದೊಡ್ಡದಾಕ ಒಂದೇ ಬೆಳೆ ವಾಲಿಬಾಲ್ ಆಡೋಕ್ಕಾದ್ರೆ ತೇಗಿಲ್ ಲಾಸ್ಟ್ ಗಂಟೆ ಮೊದಲು ಗಂಟೆ ಹೊಟ್ಟೆ ನೋವು ಕಮ್ಮಿ ಅಲ್ಲ ಮತ್ತೆ ಹೇಗೆ ಒಂದು ಹೊಟ್ಟೆ ನೋವು ಕಮ್ಮಿ ಅಲ್ಲ. ಒಳ್ಳೆ ಬಗ್ಗೆ ನೀರಾಗ ಇದ್ರೊಳಗೆ ಹಂಗೆ ಇದೆ ಮತ್ತೆ ಬರೀ ಮಳೆ ಬರ್ತಿದೆ. ಸೌಂಡ್ ಕೇಂದ್ರದಲ್ಲೇ ಗೊತ್ತಿಲ್ಲ, ಬಟ್ ಮಳೆ ಬರ್ತಾ ಉಂಟ ಅಂತ ವಿಡಿಯೋ ಮಾಡೋಕ್ಕಾಗೋದು. ಅದಕ್ಕೆ ಶೂ ಅಂತ ತೊಳೆದಾಕ್ಬಿಡುವ. ಇದೇ 3 ಶೂ, 3 ಶೂನು ತೊಳಿಬೇಕೀಗ. ಒಂದೊಂದೇ ತೊಳ್ಕೊಂಬ ಫಸ್ಟ್. ಈ ಬಿಳಿ ಶೂ ಕಣೆ ಹೆಂಗಾಗಂತ ಇಟ್ಟು ಬಿಳಿ ಕಿತ್ತು ಈಗ ಇಟ್ಟು ಅದು ಆ್ಯಕ್ಚುಲಿ ನಾ ಯಾವುದೋ ಪ್ರೋಗ್ರಾಮ್ಗೆ ಹಾಕೋದ್ಮೇಲೆ ನಾ ತೊಳಿಲೇ ಇಲ್ಲ ಗೀತ, ಹಾಗೆ ಇತ್ತು. ಅದಕ್ಕೆ ಈ ನಮಗೆ ಕೊಳಿ ಆಗೋದಿದೆ ಗಾಡಿ ತೊಳಿ. ಇದು ನನ್ನ ಸ್ಪೋರ್ಟ್ಸ್ ಶೂ, ಇದ್ರಾಗ ನಾನು ದೊಡ್ಡ ಸ್ಟೋರಿನೇ ಅದ ಕಡೆಗೆ ಆಯ್ತು. ಇದು ನಾನು ಚೆಲ್ಸಿ ಬೂಟ್, ಇದು ಕೊಳಿ ಆಗೋದು, ಚೆನ್ನಾಗಿ ಕೊಳಿ ಆಗೋದು. ಈಗ ಎಂಥರು ಹಾಕೋಪ್ಲೆ ಬೇಕಾದ ಅನ್ಕೊಂಡು ತೊಳಿವ. ಆ್ಯಕ್ಚುಲಿ ನಿನ್ನೆ ತೊಳಿಬೇಕಂತಿದ್ದು ನಾ ಪುರ್ಸ ತೊಳೆದಾಕ್ಬೇಕಂಡು ಜಾಸ್ತಿ, ಇದಕ್ಕಿಂತ ಜಾಸ್ತಿ ಕೊಳಿ ಹಿಡಿಲಿಲ್ಲ. ಆ 2 ಶೂ ಮಾತ್ರ ಬಜ್ಜಾಗೋದು ಅದ್ರ. ಸೊ ಈಗ ಫಸ್ಟು ಎಂತ ನೀರು ಹಾಕೋದು. ಹಾಂ, ಇಲ್ಲ ನೀರು ಹಾಕೋದು, ಚಂದಿರು ನೀರು ಬೇಕು. ಒಳಗೆಲ್ಲ ತೊಳೆದ್ರೆ ಮಾರ ಬಜ್ಜಾತಿ. ಮಳೆಗಾಲದಾಗ ಗಾರ ಆಗೋದಿಲ್ಲ, ಬಿಸಿಲು ಬಂದ್ರೆ ಅಡಿಲ್ಲ, ಗಾರೆಲ್ಲ ಗಾರ ಪ್ರಾಬ್ಲಮ್. ಈ ಬೂಟ್ ಮತ್ತು ಕಂಫರ್ಟೇಬಲ್ ಉಂಟು, ಒಳ್ಳೆ ಆಗ್ತದೆ. ಫಾರ್ಮಲ್ಸ್ ಜೊತೆಗೆಲ್ಲ ಆಗೋದು, ಫಾರ್ಮಲ್ಸ್ ಆಗ್ತದೆ, ಕ್ಯಾಶುವಲ್ ಶೂಟ್ಗೂ ಆಗ್ತದೆ. ಅಲ್ಲಿಂದ ಒನ್ ಆಗೋದು ಈ ಶೂ. ನಾನಂತೂ ಎಲ್ಲದಕ್ಕೂ ಹಾಕೋಣ. ಫಸ್ಟಿಗೆ ಹಿಂಗೆ ಕೈಯ್ಯ ತಗೊಬೇಕಾ ಸೋಪ್. ನಂದರೆ ಇದೆ ಇದು ಶೂ ತೊಡು ಹೀಗೆ ಫಸ್ಟ್ ಕೈಯ್ಯ ತಗೊಂಡು ಹಿಂಗೆಲ್ಲ ತಿಕ್ಕೊಂಬೇಕು. ಫಸ್ಟಿಗೆ ಚಂದ ಮಾಡಿ ಹಿಂದೆ ಮುಂದೆ. ಕೆಲವೊಬ್ರು ಪಾಲಿಸೆಲ್ಲ ಮಾಡ್ತಾರೆ, ನಮ್ಮ ಪಾಲಿಸೆಲ್ಲ ಆಗೋದಿಲ್ಲ. ಪಾಲಿಸೆಲ್ಲ ನಾವು ಸೂಟ್ ಆಗೋದು. ಚಂದ ಮಾಡಿ ತೊಡು, ಬಾಲಿ ಮಿಸ್ಟಂಗೆ ಸುಡಿ. ಈ ಕಾಲ ಆಯಿತಾ, ಈ ಸೈಡು ನೀ ಬಾ. ಇದನ್ನು ತೊಗೊಳ್ಳೋದು. ಈಗ ಇದಕ್ಕೂ ಸೇಮ್ ಸೋಪ್ ತಗೊಳ್ಳೋದ. ಇದು ಯಾವ ಸೋಪ್ ನಂಗೆ ಗೊತ್ತಿಲ್ಲ. ಸೋಪ್ ತಗೊಳ್ಳೋದು, ನೀಲಿ ಕಲರ್ ಸೋಪ್ ತಗೊಂಡು ಚಂದ ಮಾಡಿ ತಿಕ್ಕೋದು. ಚಂದ ಮಾಡಿ ಕಸ ಎಲ್ಲ ಬೇಡ, ಚಂದ ಮಾಡಿ ತಿಕ್ಕು. ಹಿಂದೆ ಮುಂದೆ ಕೆಳಗೆ ಚಂದ ಮಾಡಿ ತಿಕ್ಕಿ ಜಿಗಿಮಿ ಮಾಡೋದು. ಇದು ಗಾರ ಆಗೋದು ಮೀನಿಗೆ. ಗಾರ ಎಲ್ಲದೇ ಏನಾದ್ರು ಪ್ರಾಬ್ಲಮ್ ಆಗ್ತದೆ. ಇದ್ರ ಮರ ಕರಿ ಬಿಡುತ್ತೆ ಇಲ್ಲ ಕಡೆಗೆ ಈ ಬ್ರಷ್ ಹಾಕೋದು, ನಾರ್ಮಲ್ ಬ್ರಷ್.
ಚಂದ ಮಾಡಿ ತಿಕ್ಕುದು, ಚಂದ ಮಾಡಿ ಎಲ್ಲ ಪಾಲಿಸ್ ಎಲ್ಲ ಮಾಡ್ತೀವಿ. ನಾವು ನಾರ್ಮಲಾಗಿ ಬ್ರೆಸ್ಸಾಗಿ ತಿಕ್ಕಿ ಶೂನ ಚಂದ ಮಾಡಿಟ್ಕೊಂಡು ಇದು ತಿಕ್ಕದೆ ಸುಮಾರು ಟೈಮ್ ಆಯ್ತು. ನಾ ಲಾಸ್ಟ್ ಟೈಮು ಕಾಲೇಜ್ ಫೇರ್ವೆಲ್ ಹಾಕಿನ ಅದನ್ನು ಯೂಸೇ ಮಾಡಲಿಲ್ಲ, ಅದು ಹಾಗೆ ಇಟ್ಟಿಟ್ಟು ಈಗ ಹೊಡಿತೆ. ಕೇಳ್ಬೋದು ಕಾಲೇಜ್ ಫೇರ್ವೆಲ್ ನಿಮ್ಗೆ ನಮ್ಗೆ ನಮ್ಮ ಸೀನಿಯರ್ಸ್ ನಾ ಶೂ ಹಾಕೋಗಿದ್ದೆ. ಸೊ ಆಯ್ತು, ನಂದು ಬಿಲಿಯಾಕ್ ಶೂ ರೆಡಿ. ಅಯ್ಯೋ ದೇವ್ರು ವಜ್ಜೆ ಆಯ್ತವಲ್ಲ ಕಾಣ್ತದೆ. ಈಗ ಈ ಸಿಂಬಲ್ಲಿ ಎದ್ದು ಬಂತಪ್ಪ, ಬ್ರೆಸ್ ಹಾಕೊಂಡೆಪ್ಪ ಹಿಂಗೆ ಮಾಡಿ ಹಿಂಗೆ ಚಂದ ಆಯ್ತು. ಹಿಂಗೆ ಬಿಳಿ ಬಿಳಿ ಹೊಳಿತದೆ. ಕಣಿ ಒಂದು ಹೊರಿ ವಜ್ಜೆ ಆಯ್ತಪ್ಪ ಕಣಿ ಇದೆ. ಹಾಗೆ ಅದು ಕೊಳ್ಳಿ ಹಿಡಿತು ತೋಲು ಮಾರಿ ಹೋಲಿಲ್ಲ ಇರ ಸೋಪ್ ಅಂತ. ಈಗ ಜಿಗಿಮಿಗೆ ಚಂದ ಮಾಡಿ ತೊಳಿಬೇಕು, ಇಲ್ಲಾಂದ್ರೆ ಗಾಡಿ ಮತ್ತೆ ಹಾಗೆ ಇರ್ತದೆ ಕೊಳೆ. ಈ ಶೂನ ಜಾಸ್ತಿ ತೊಳೋದಿಲ್ಲ ಅಂತಕಂದರೆ ಇದು ಬ್ಲ್ಯಾಕ ಹಾಗೆ ತೊಳಗೆ ನೀರು ತೊಳಿಬೇಕು, ತೆಗಿಬೇಕು. ಈಗ ಒಣಸಾಕ್ಬೇಕು, ಬಿಸಿಲು ಇಲ್ಲ ಮರ, ಮಳೆ ಬರ್ತದೆ ಇವತ್ತು ಡಿಸ್ ಆಯಿತು. ಬ್ಲ್ಯಾಕ್ ಶೂ ಚಂದ ಆಯ್ತು. ಈಗ ಈ ಶೂನ ತೊಳಿವೆ, ಇದು ತೊಂದರೆ ಇಲ್ಲ, ಜಾಸ್ತಿ ಕ್ಲೀನ್ ಮಾಡ್ಬೇಕಂತಿಲ್ವ, ಆಮೇಲೆ ಕ್ಲೀನ್ ಮಾಡೋ ತೊಂದರೆ. ಏನಾದರೂ ಇದು ಸ್ಪೋರ್ಟ್ಸ್ ಶೂನ ಹಂಗೆ ಮಣ್ಣಾಗಂಡು ಇರ್ತದೆ ಇರ್ತಕ್ಕಂಥ ಹಂಗಂಕ ಬಿಡೋಕ್ಕಾಗೋದಿಲ್ಲ. ಯಾಕಂದರೆ ಸ್ಪೋರ್ಟ್ಸ್ ಶೂ ಅಲ್ಲ, ಬಗೆಲೆ ಲವ್ ಶೂ ಮೇಲೆ ಒಂದು ಸ್ಪೈಕ್ ಇತ್ತು ಮಾರ, ಎಲ್ಲೋ ಐತೆ ಅಂತ ಸಾಯ್ ಅಂತಕ ನಾನು ಯಾರಿಗೂ ಕೊಟ್ಟಿದೆ, ಅದು ವಾಪಸ್ ಬಂದಿಲ್ಲಟ್ಟೆ. ಮತ್ತೊಂದು ಸಣ್ಣಕಾಯ್ತು ಅಂದ್ಕೊಂಡು ನಮ್ಮದು ಸೌದಿಯಲ್ಲಿ ಹಾಕ್ತಾರೆ, ಆ ರೂಮಾಗಿದ್ದು ಅದು ಯೂಸ್ ಮಾಡೋದು. ಸ್ಪೈಕು ಒಂದು ಸ್ಪೈಕ್ ಅವನ ಕತ್ಕೋಗಾನೆ ಮೀನ್ಸ್ ಅವ್ನು ಬೇಕಂದ್ಕೊಂಡು ಅದು ದಸರಾ ಸ್ಪೋರ್ಟ್ಸ್ ಟೈಮ್ನಾಗೆ ನಾವು ಊರಾಗಿಲ್ಲಾಗಿತ್ತು. ಸೊ ಇಲ್ಲಾಂದ್ರೆ ನಾವು ಹೋದಿದ್ದೆ, ಅವ್ನು ಬೇಕಂತ ಕೇಂಡ. ಸೊ ನಾ ಇಲ್ಲಲ್ಲ ಅಂದ್ಕೊಂಡು ಮನೆಯಿಂದ ತಗೋ ಅಂದ್ಕೊಂಡು ಕೊಟ್ಟು ಕಳಿಸಿ. ಅದಿನ್ನೂ ಮನೆ ಬಲಿಲ್ಲ, ಅವನ ಹತ್ರನೇ ಇರಬೇಕು. ಸೊ ನೋಡು, ನನಗೆ ಯಾವಾಗಾರು ಯೂಸ್ ಇದ್ದರೆ ಈಗ ಮತ್ತೆ ಯಾವ ಸ್ಪೋರ್ಟ್ಸ್ ಆಡ್ತೇನೆ, ಮತ್ತು ಈಗ ಸಾಧ್ಯ ನಾವು ಹಳಿಕಾದ್ರ ಬಗ್ಗೆ. ಈಗ ಮತ್ತೆಲ್ಲ ಸ್ಪೋರ್ಟ್ಸ್ ಎಲ್ಲ ಮಾಡು ಕೂಡ, ರನ್ನಿಂಗ್ ಎಲ್ಲ ಮಾಡು ಕೂಡ. ಇದೊಂದು ಶೂ ಇಟ್ಕೊಂಡು ನನಗೆ ಈ ಶೂ ಅಂತಂದರೆ ಇದು ಆ್ಯಕ್ಚುಲಿ ಮ್ಯಾಟ್ರ್ ಅಂತಂದರೆ ಇದು ನಂದಲ್ಲ, ಇದು ಒಂದು ಕಾಲೇಜ್ ಸ್ಪೋರ್ಟ್ಸ್ ಟೈಮ್ ಹಿಂದಿನ ವರ್ಷ ಹಿಂದಿನ ವರ್ಷ ಮೋಸ್ಟ್ಲಿ ಸ್ಪೋರ್ಟ್ಸ್ ಟೈಮ್ನಾಗೆ ನಾನು ಒಬ್ರು ತಗೊಂಡಿರಿ, ನಾನು ನನ್ನ ಫ್ರೆಂಡ್ ಒಬ್ಬರು ತಗೊಂಡಿದ್ದೆ, ನನ್ನ ಸೀನಿಯರ್. ಸೊ ನಮ್ಮ ಹತ್ರನೇ ಉಳ್ದ, ನನ್ನ ಮತ್ತೊಂದು ಶೂ ಕಳೆದೋಯ್ತು, ಅದಕ್ಕೆ ಇದೇ ಯೂಸ್ ಮಾಡ್ತೇನೆ ನಾನು. ಅದು ಕದ್ಕೊಬಂದಲ್ಲಿದ್ದು ನಾವು ಪರ್ಮಿಷನ್ ತಗೊಂಡಿರ ಸ್ಪೋರ್ಟ್ಸ್ ಶೂ ತಗೊಳ್ಳೋದು. ಅಂದರೆ ಗೊತ್ತಲ್ಲ, ನಾವು ಪ್ರೊಫೆಷ್ನಲ್. ಜಿಗಿ ಸೊ ಇದು ಪುಕ್ಸಟ್ಟೆ ಶೂ ನಮ್ಮದು. ಆದರೂ ಪುಕ್ಸಟ್ಟೆ ಆದರೂ ಸ್ಪೋರ್ಟ್ಸ್ ಮ್ಯಾನ್ ಅಂದರೆ ಬೇಕಾಗ್ತದೆ ಶೂ. ಗ್ಲೌಸ್ ಸ್ವಲ್ಪ ಜಾಸ್ತಿನೇ ಆಗಿದೆ. ಅಂದರೆ ಹೊಸ ಶೂ ಕಣಗತ್ತ ಈಗ ಚಂದ ಮಾಡಿ ತೊಳೆದು ಹಿಡಿದಟ್ಟೆ ಕಡಿ ಮತ್ತೊಂದು 2 ದಿನ ಬಿಟ್ಟು ಮತ್ತದೇನೋ ಬಂದು ಉಳಾಗಿರೋದು. ನಮ್ಮನೆ ನಾ ಶೂ ಹಿಡಿದ ಜಾಗದಾಗ ನಮ್ಮನೆ ಸಾಮಾನೆಲ್ಲ ಅದೆಯಾ ಗೊತ್ತಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಇದ್ದಿದ್ದಲ್ಲೇ ಜಾಗ ಸಿಗದಲ್ಲೇ ಹೊತ್ತಿಡೋದು ಹಾಗೆ. ಸೊ ಎಲ್ಲ ಅದೇ ಜಾಗದಾಗ ಅದೆಯಾ. ಈಗೆಲ್ಲ ನನ್ನ ಶೂ ಬಾಕ್ಸಾಗಿ ಹಾಕಿದ್ರು, ಚಂದ ಮಾಡಿ ಬಾಕ್ಸ್ ಹಾಕಿದ್ರು. ಗಾರ ಆಗೋರಿಗೆ ಅಲ್ಲೇ ಇರ್ತದೆ, ಗಾರ ಆಗೋರಿಗೆ ಏನು ಕೊಳೆ ಎಲ್ಲಾರ ಐತೆ, ಗಾರ ಆಗೋದ್ರೊಳಗೇನು ಕೊಳೆ ಎಲ್ಲಾರ ಶೂ ಬಾಕ್ಸ್ನ ಹಾಕಿಡ್ಬೇಕತ್ತ. ಅದ್ರ ಮೊದಲು ಕೊಳೆಯಾರ ಎಂತ ಮಾಡ್ಕೋದು, ಅಡ್ಜಸ್ಟ್ ಮಾಡ್ಕೊಂಡು. ಇದು ಗಾರ ಆಗೋದು ಯಾವಾಗ ಮತ್ತೆ ಒಂದಿಷ್ಟು ಹೇಳ್ಬೇಕಂದ್ರೆ ಇದು ಪಟ್ಟ ಗಾರ ಆಗೋದಿಲ್ಲ ಈ ಶೂ ಎಲ್ಲ ಕಣೆ. ಏನವನೇ ಆಯಿತು ಕಾಣ್ತಾ ಇಲ್ಲ, ಗೊತ್ತಿಲ್ಲ, ಚಂದ ಆಗ ಶೂ ಆದರೆ ಕಾಣೋಕ್ಕಿಲ್ಲ. ಕಡೆ ತೋರಿಸ್ತಿ ಇಟ್ಟು ಬರ್ತೀನಿ ಈಗ ಶೂ ತೊಳೆದೀಗ. ಇದೀಗ ಫೈನಲ್ ಶೂ. ಇದು ಸಾಕ್ಸ್ ಕಾಣಿ, ಸಾಕ್ಸ್ ಕಂಡ್ರೆ ಊಟ ಸೇರೋದಿಲ್ಲ.
ಫಸ್ಟು ಸಾಕ್ಸ್ನ ನೆನೆಸಿಡುವ, ಈ ನೀರಿನಲ್ಲಿ ನೆನೆಸಿಡುವ. ಅದು ಆ್ಯಕ್ಚುಲಿ ನಮ್ಮ ಬಟ್ಟೆ ನೆನೆಸಿಡು ನೀರಾಗಿತ್ತು, ಬಜ್ಜ ಆಯ್ತು. ಹಾಂ ಇರಲಿ, ಅಂದರೆ ಎಲ್ಲ चलता है, मिडिल क्लास है ब्रो हम, सब कुछ चलता है फिरता है दौड़ता है, सब कुछ करता है. ಈ ತೊಳಿಬೇಕಾದ ಹತ್ತವನೇ ಚಲ್ತಾ ಫಿರ್ತಾ ದೌಡ್ತಾ ಎಲ್ಲ ಹೊಡಿತಾಯಿ ಅದು ಹಾಕ್ಬಿಡಿ ಕೊಲ್ಲಕ್ಕೆ ಬಜ್ಜೆ ಆಗ್ತಂತೆ. ಹೋಗ್ಬೇಕಾ ಮಾತು ಕೊಡೋದು ತಮ್ಮ ನೀವು ಹೋದ್ರೆ ಇದಿಲ್ಲ ಅಂದ್ರೆ ಟಿಕ್ಕಿ 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 ಇಡ್ತೇನೆ ನಾನು. ಎಲ್ಲ ಮಾತನ್ನ ಪಟ ಪಟ ಕೊಳೆಯಲ್ಲ ಹೋಗ್ಬೇಕು. ಇಷ್ಟು ನಂತರ ಮತ್ತೊಂದು ಶೂ ಇತ್ತ, ಅದು ನಂದು ಈಗ ಕಾಲು ಸ್ವಲ್ಪ ದೊಡ್ಕೋದೆ, 8 ನಂಬರ್ 7 ನಂಬರಿನ ಆಗದೆ. ಓಕೆ, 8 ನಂಬರ್ ಆಗದೆ. ಆ ಶೂ 6 ನಂಬರ್ ಆಗಿತ್ತ. ಅದಕ್ಕೆ ಎಲ್ಲ ಶೂನು ಬದಿ ಹಾಕಿ ಎಲ್ಲ ಶೂ ಯೂಸ್ ಮಾಡಿದೆ. ಈಗ ಇದು 3 ಅದೇ ನನ್ನ ಹತ್ರ. ಅದೇ ಮತ್ತೆ ಹೇಳಲ್ಲ, ಸ್ಪೈಕ್ ಒಂದು ಸ್ಪೋರ್ಟ್ಸ್ ಫ್ರೆಂಡ್ ಹತ್ರ ಎಲ್ಲ ಮತ್ತೆಲ್ಲ ಶೂ ಸಣ್ಣ ಚೆಂದ ಮಾಡ್ತಿರ್ಬೋದು. ಗಸ ಪ್ಲಸ್ ಕಸ ಕಸ ಗಸ ಪ್ಲಸ್ ಗಸ ಸರಿ ಮಾಡ್ತಿತ್ತು. ವೈಟ್ ಶೂಲ್ಲಿ ಇದ್ರೆ ನಗಳಿದೆ, ಒಂದು ಯಾವುದು ಎಲ್ಲರೂ ಹಾಕೋಯ್ತಂದ್ರೆ ಬಂದು ತೊಳೋದೇ ಹಿಂಗೆ ಇಟ್ಟರೆ ಮತ್ತೆ ಇದೇ ನಮ್ಮನೆ ಹಾನಿ ಬರತ್ತೆ. ಮತ್ತು ಅದ್ರಾಗೂ ಮಾಡಿದಲ್ಲ ಕೇನ್ ಬೇಕಾ ಬುಕ್ ಮನೆಗೆ ಹೇಳಿದ ಶೂ ತಗೊಂಡು ದುಡ್ಡಿಲ್ಲ ನನಗೆ. ಶೂ ಇಂಪಾರ್ಟೆಂಟು ದೇವ್ರೇ. ತಿಕ್ಕು ಚೆಂದ ತಿಕ್ಕು ಬೈ ಯಾವ ಕಷ್ಟ ಕ್ವಾಲಿ ಹಾಕಿಲ್ಲ ಕಾಂತ ಎಲ್ಲಿಂದ ಬಂದಿತ್ತ ಮನೆ ಹಬ್ಬಿಲ್ಲ. ಇನ್ನು ಆ ದಿನ ತೊಳೆದಿಡ್ಬೇಕಿತ್ತು, ತೊಳೆದು ಒಳ್ಳೆ ಪ್ಯಾಕ್ ಮಾಡಿ ಈ ಪರಿಸ್ಥಿತಿ ಬರೋದಿಲ್ಲ ಆಗಿತ್ತು. ಒಂದು ಹೊರಿ ಅದಿದೆ ನೋಡಿ, ಆಯ್ತಾ ಇಟ್ಟೆ. ಈ ಶೂ ಮತ್ತು ತೊಳೋಕೆ ಆಗೋದಿಲ್ಲ, ಮತ್ತು ಸ್ಲೇಸಲ್ಲಿ ಬಿಟ್ಟು ತೊಳಿಬೇಕಿತ್ತ. ನೆಕ್ಸ್ಟ್ ಟೈಮ್ ನೋಡಿ ಶೂ ಹಿಂಗಾಗ ಕಲ್ಕಲಿ ಬಿದ್ದದು. ದೂರಿಂದ ಗೊತ್ತಾಗೋದಿಲ್ಲ, ಹತ್ತಿರನೇ ಗೊತ್ತಾಯ್ತು. ನಮ್ಮ ಶೂ ಯಾರು ಗುರಿ ಇಟ್ಕೊಂಡ್ರೆ ಇಲ್ಲ, ಇಟ್ಟೇ ಇಲ್ಲ, ತೊಂದರೆ ಇಲ್ಲ. ಇನ್ನು ಬದಿಗೆಲ್ಲ ತೊಳಿಲಿಲ್ಲ, ಜಸ್ಟ್ ಮಾಡ್ಕೊಂಡು ಇಟ್ಟೆ ಸೈ. ಈ ಶೂ ಆಯ್ತು, ಈಗ ಇದನ್ನೂ ಇಟ್ಟು ಹೋಗಿ. ಈಗ ಈ ಸಾಕ್ಸನ್ನು ತೆಗೆದುಕೊಂಡು ಬಾ, ಸಾಕ್ಸ್ ಕಂಡ್ರೆ ಊಟ ಸೇರೋದು. ಈ ಫಾರ್ಮಾಲಿಟೀಸ್ಗೋಸ್ಕರ ಮಾಡಿ ತೊಳೋದು, ಯಾಕಂದರೆ ನಾನು ಬೇರೆ ಸಾಕ್ಸ್ ಉಂಟು. ಹೊಸ ಸಾಕ್ಸ್ ನಾನು ಹೊಸ ಸಾಕ್ಸ್ ಇದು ಸ್ವಲ್ಪ ತೊಳೆದಿಡಬೇಕಾಗ್ತದೆ. ಸಾಕು ತೊಳೆದು ಈ ಸಾಕ್ಸ್ ಯೂಸ್ ಮಾಡಿ, ಮರ ಸಾಕ್ಸ್ ಯೂಸ್ ಮಾಡಿ. ಬಟ್ ಇದು ಹಾಕಿಟ್ಟಿದೆ ಯಾಕಂದರೆ ಅಯ್ಯೇ ನೀರು ಹಾಕ್ದಂಗೂ ನೊರೆ ಬದ್ದು ನಮ್ಮ ಸಾಯಿಲ್ಲ ಯಾವ್ದು ಸರ್. ಅಯ್ಯ ಬಾ ಹಾಂ ಆಯ್ತು ಸಸ್ ಡಿಂಗ್ ಆಯಿತು. ಚಪ್ಪಲ್ ವಾಸ ಆಯ್ತು, ಬನ್ನಿ ಒಳಗಪ್ಪ. ಈಗ ಮಿನಿಟ್ 3 ಚಪ್ಪಲು, 3 ಶೂ, 1 ಚಪ್ಪಲು, ಇದೊಂದು ಚಪ್ಪಲ್, ಕಡೆ ಹೊರಗೊಂದು ಚಪ್ಪಲ್, ಇಲ್ಕಂತ ಹೊರಗೊಂದು ಚಪ್ಪಲ್, ಕಡೆ ಮತ್ತೊಂದು ಸುಮಾರು ಅದು ಬೇಡ, ಅದು ಈಗ ಯೂಸ್ ಮಾಡೋದಿಲ್ಲ. 3 ಶೂ ಅದೆಯಾ, ಇಲ್ಲೊಂದು 2 ಚಪ್ಪಲ್ ಅದೆಯಾ, ಇಲ್ಲೊಂದು ಚಪ್ಪಲ್ ಅದು ಆಚೆ ಬದಿಗೆಲ್ಲ ಉಂಟು, ಅದೆಲ್ಲ ಯೂಸ್ ಇಲ್ಲ ನನಗೆ, ಯೂಸ್ ಮಾಡೋದಿಲ್ಲ. ಸೊ ಅಷ್ಟೇ, ಇವತ್ತೊಂದು ಭಾಗದಲ್ಲಿ ಇದೆ. ಹಿಂಗೆ ಖಾಲಿ ಕುತ್ಕೊಂಡಿದ್ನ ಆಫ್ ಮಾಡು ಅನಿಸ್ತು. ಅದನ್ನು ಹೊಟ್ಟಿನ ಒಂದೊಂದು ಇನ್ನೂ ಕುಡಿಬೇಕಿತ್ತು. ಸೊ ಆಯ್ತು, ಅದಕ್ಕೆ ಹೋದಂಗೆ ವ್ಲಾಗ್ ಮಾಡೇ ಬಿಡು ಅಂತ ಮಾಡಿದೆ. ಅದಂಥ ಟಾಪಿಕ್ ಇಲ್ಲ ಆಗಿತ್ತು. ಸೊ ಚಪ್ಪಲ್ ಒಂದು ವಾಶ್ ಮಾಡ್ಬೇಕು, ಒಂದು ಶೂ ಒಂದು ವಾಶ್ ಮಾಡ್ಬೇಕು ಅಂತ ನೆನಪಾಯಿತು. ಸೊ ಅದೊಂದು ವಾಶ್ ಮಾಡಿದೆ. ಈಗ ಆಯಿತು, ಶೂ ವಾಶ್ ಆಯಿತು, ಏನೂ ಕುಡ್ದೇನೆ, ಹೊಟ್ಟೆ ನೋವು ಕಮ್ಮಿ ಆಗ್ತಿಲ್ಲ, ದೇವ್ರಿಗೆ ಬಿಟ್ಟಿದ್ದೆ, ಅದು ಕಡಿ ಕಂಬ.
ಸೊ ಇವತ್ತಿನ ಲಾಗಲ್ಲಿ ಇಷ್ಟೇ. ಸ್ವಲ್ಪ ಕ್ರಿಂಜ್ ಅನ್ಸಿರ್ಬೋದು, ಆದರೂ ಇಟ್ಸ್ ಓಕೆ. ಸ್ಟಾರ್ಟಿಂಗಲ್ಲ ಕಡೆ ಮಾತಾವತ್ತೆ ಕಾಮ ಎಂತಾದಂತೆ ಸ್ಟಾರ್ಟಿಂಗ್ ಒಂದು 10-80 ವೀಡಿಯೋ ಆಯ್ತೀನಿ. ಕ್ರಿಂಜ್ ಆಗಿರ್ಬೋದು ಇವತ್ತಿನ ವೀಡಿಯೋ. ಆದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಇಲ್ಲಿ ತನಕ ನೋಡ್ತಿದ್ರೆ. ಸೊ ನೆಕ್ಸ್ಟ್ ವೀಡಿಯೋ ಸಿಗೋ, ಅಲ್ಲಿ ತನಕ ಟಾಟಾ ಬಾಯ್.